ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವ ಹಾಗೂ ಧಾರ್ಮಿಕ ಸಮಾರಂಭದ ಆಹ್ವಾನ ಪತ್ರಿಕೆ ಬಿಡುಗಡೆ. ಅಜ್ಜಂಪುರ ಪಟ್ಟಣದ ಹೇಮರೆಡ್ಡಿ ಸಹಕಾರ ಸಂಘದ ಭವನದಲ್ಲಿ ದಿನಾಂಕ 9 ಮತ್ತು 10 ಮೇ 2026ರಂದು ಅಜ್ಜಂಪುರ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ ನಡೆಯಲಿರುವ ಶಿವಳ್ಳರಗೆ ಹೇಮರೆಡ್ಡಿ ಮಲ್ಲಮ್ಮನವರ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವ ಹಾಗೂ ಧಾರ್ಮಿಕ ಸಮಾವೇಶದ ಆಹ್ವಾನ ಪತ್ರಿಕೆಗಳನ್ನು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಜೆ.ಪಿ. ಜಯಪ್ರಸಾದ್, ಕೋಶಾಧಿಕಾರಿ ಜೆ.ಎಂ. ಹಮೀದ್, ಕಾರ್ಯದರ್ಶಿ ಜೆ.ಬಿ. ದಕ್ಷಿಣಾಮೂರ್ತಿ, ಗೌರವಾಧ್ಯಕ್ಷ ಜಿ. ಮುರುಗೇಶ್, ಅಧ್ಯಕ್ಷರಾದ ಜೆ.ಬಿ. ಹೇಮಂತ್ ಕುಮಾರ್, ಬಗ್ಗವಳ್ಳಿ ಜಿ.ಡಿ. ನೀಲಕಂಠಪ್ಪ ಗೊಂಡೇದಹಳ್ಳಿ, ಗ್ರಾಮಾಧ್ಯಕ್ಷ ಜಿ.ಎಚ್. ಗಿರೀಶ್, ಮುಖಂಡರಾದ ಸಿ.ಎಸ್. ಸಿದ್ದೇಗೌಡ ಇತರರು ಇದ್ದರು. ಬಡಗನಾಡು ಶ್ರೀ ಹೇಮರೆಡ್ಡಿ ವೀರಶೈವ ಜನಾಂಗ ಸಂಘ ರಿಜಿಸ್ಟರ್ ಕೇಂದ್ರ, ಗಿರಿಯಾಪುರ ಮತ್ತು ಗೊಂಡೇದಹಳ್ಳಿ ಘಟಕ ಮತ್ತು ಸಮಾಜ ಬಂಧುಗಳು ಹಾಗೂ ಗ್ರಾಮಸ್ಥರು, ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಗ್ರಾಮ ವಿಕಾಸ ಪ್ರತಿಷ್ಠಾನ ರಿಜಿಸ್ಟರ್ ಗೊಂಡೇದಹಳ್ಳಿ, ಶ್ರೀ ರೇಣುಕಾ ಜನಕಲ್ಯಾಣ ಪ್ರತಿಷ್ಠಾನ ರಿಜಿಸ್ಟರ್, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಯುವ ಬಳಗ ಚಿಕ್ಕಮಗಳೂರು ಜಿಲ್ಲೆ ಅದ್ದೂರಿಯಾಗಿ ಸಮಾರಂಭ ಆಯೋಜಿಸಿದ್ದು, ದಿನಾಂಕ 9 ಮೇ ರಂದು ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಗುರು ಹಾಲಸ್ವಾಮಿ ಮಠ ಹುಣಸಘಟ್ಟ ಮತ್ತು ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀಶೈಲ ಮಠ ತಾವರೆಕೆರೆ ಇವರ ನೇತೃತ್ವದಲ್ಲಿ ಉತ್ಸವ ಮೂರ್ತಿ ಗ್ರಾಮ ದೇವರ ಉತ್ಸವ ಮಾಡಲಾಗುವುದು. ಸಂಜೆ 5 ಗಂಟೆಗೆ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಯಡಿಯೂರು ಕ್ಷೇತ್ರ, ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮ ಆಯೋಜಿಸಿದ್ದು, ಉದ್ಘಾಟನೆಯನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದ ಕೋಟ ಶ್ರೀನಿವಾಸ್ ಪೂಜಾರಿ ಮಾಡುವರು. ಅಧ್ಯಕ್ಷತೆ ಎಚ್.ಸಿ. ರೇವಣಸಿದ್ದಪ್ಪ ವಹಿಸುವರು. ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು. ರಾತ್ರಿ 9 ಗಂಟೆಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನವಿರುತ್ತದೆ. ದಿನಾಂಕ 10ರಂದು ಬೆಳಗ್ಗೆ 10:30ಕ್ಕೆ ಧಾರ್ಮಿಕ ಸಮಾವೇಶವಿದ್ದು, ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು, ಬಾಳೆಹೊನ್ನೂರು ಶಾಖಾಮಠ, ಮಾಡಿಯಾರು ಕ್ಷೇತ್ರ ದಿವ್ಯ ಸಾನ್ನಿಧ್ಯ ವಹಿಸುವರು. ಸಚಿವರಾದ ಎಂ.ಬಿ. ಪಾಟೀಲ್ ಉದ್ಘಾಟನೆ ಮಾಡಲಿದ್ದು, ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಅಧ್ಯಕ್ಷತೆ ವಹಿಸುವರು. ಶಾಸಕರುಗಳಾದ ಜಿ.ಎಚ್. ಶ್ರೀನಿವಾಸ, ಗಾಲಿ ಜನಾರ್ದನ ರೆಡ್ಡಿ, ಕೆ.ಎಸ್. ಆನಂದ್, ಇತರ ನಾಯಕರು ಮುಖಂಡರು ಇರುತ್ತಾರೆ. ಸಂಜೆ ಸರಿಗಮಪ ಹಾಗೂ ಕಾಮಿಡಿ ಕಿಲಾಡಿಗಳು ಕಲಾವಿದರಿಂದ ರಸಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ವರದಿ ಸೊಲ್ಲಾಪುರ ಎಸ್. ಶಿವಮೂರ್ತಿ, ಅಜ್ಜಂಪುರ, ಟಿವಿ13 ಕರ್ನಾಟಕ. ಈ ಮಾಧ್ಯಮದವರಿಗೂ ನಮಸ್ಕಾರಗಳು. ಈಗ ಇದನ್ನು ಮಾಡ್ತಾ ಇರೋದು ನಾವು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇರೋದು. ಬಿಡುಗಡೆ ಮಾಡಿದ ಮೇಲೆ ಅದನ್ನು ಪ್ರಸಾರ ಮಾಡೋದು ನಿಮಗೆ ಬಿಟ್ಟಿರೋದು. ಯಾಕೆಂತಂದರೆ ನಿಮ್ಮ ಹಿಂದೆ ಹೆಚ್ಚಿನ ಸಂಖ್ಯೆ ಆದರೆ ನಮಗೆ ಅನುಕೂಲ ಆಗುತ್ತೆ. ಆದ್ದರಿಂದ ನೀವು ಮಾಡಬೇಕು ಅಂತ ಕೇಳ್ಕೊಂಡು, ಅದೇ ರೀತಿ ಈ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಯಾರು ನೀವು ಇದನ್ನು ಮಾಡಿದರೆ, ಸಂಪರ್ಕ ಮಾಡಿದರೆ ನಾವು ಅವರಿಗೆ ಸ್ಪಂದಿಸಿ ಅವನ್ನ ಯಾವ ರೀತಿ ನೀವು ಇದು ಮಾಡಬೇಕು, ಏನು ಪ್ರಸಾರ ಮಾಡೋದಕ್ಕೆ ಅನುವು ಮಾಡಿಕೊಡ್ತೇವೆ ಮಾಡಬೇಕಾಗುತ್ತೆ. ಆದ್ದರಿಂದ ಮುಂದಿನ ಮೇ 9 ಮತ್ತು 10ನೇ ತಾರೀಕು ದೊಡ್ಡನಹಳ್ಳಿ ಗ್ರಾಮದಲ್ಲಿ ಜಯಂತ್ಯೋತ್ಸವವನ್ನು ಆಚರಿಸಲು ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅದಕ್ಕೆ ನಮ್ಮ ಯುವ ಬಳಗದವರನ್ನು ನಾವು ಇವತ್ತು ಕರೆಯಬೇಕಾಗಿತ್ತು. ಯುವ ಬಳಗದವರು ನಮಗೆ ಸಹಕಾರ ಅವಶ್ಯಕತೆ ಇದೆ. ಆದ್ದರಿಂದ ಈ ಪತ್ರಿಕಾ ಮಾಧ್ಯಮದವರು ಈ ನಮ್ಮ 2 ದಿನದ ಕಾರ್ಯಕ್ರಮವನ್ನು ಒಂದಿನ ಬಿಫೋರಾಗಿ 8ನೇ ತಾರೀಕು ಬಿತ್ತರಿಸಿಬಿಟ್ಟು ನಾವು ಯಾವುದೇ ಬೇರೆಯವರ ಯಾವುದರಿಂದ ದೇಣಿಗೆಯನ್ನು ಪಡೆಯದೆ ನಮ್ಮ ಜನಾಂಗದಲ್ಲೇ ನಾವು ಈ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಆದ್ದರಿಂದ ನಿಮ್ಮ ಸಹಕಾರ ಪತ್ರಿಕೆಗಳಲ್ಲಿ ಬರಲು ಅನುವು ಮಾಡಿಕೊಡಬೇಕಾಗಿದೆ. ಪತ್ರಿಕಾ ಕಾರ್ಯಕ್ರಮದ ಬಿಡುಗಡೆಯನ್ನು ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಕೇಂದ್ರ ಸಂಘದ ಅಧ್ಯಕ್ಷರು, ಕೇಂದ್ರ ಸಂಘದ ಉಪಾಧ್ಯಕ್ಷರು ಮತ್ತು ಕೇಂದ್ರ ಸಂಘದ ಗೌರವಾಧ್ಯಕ್ಷರು ಹಾಗೂ ಗೊಂಡೇದಹಳ್ಳಿ ಘಟಕದ ಜಯಂತ್ಯೋತ್ಸವದ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಗೊಂಡೇದಹಳ್ಳಿ ಘಟಕದ ಅಧ್ಯಕ್ಷರುಗಳೆಲ್ಲರೂ ಸಹ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಗೊಂಡೇದಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸಹ ಇದ್ದಾರೆ. ಮತ್ತು ಹಾಗೆಯೇ ನಮ್ಮ ಕೇಂದ್ರ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಇದ್ದಾರೆ. ಅವರೆಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ಈ ಒಂದು ಇದನ್ನು ನಾವು ಪತ್ರಿಕೋತ್ಸವ ಮಾಡಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ರಾಜ್ಯಾದ್ಯಂತ ನಮ್ಮ ಸರ್ಕಾರನೇ ನಮಗೆ ಮೇ 10ನೇ ತಾರೀಕು ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವವನ್ನು ಮಾಡಿದ್ದರೆ ಸರ್ಕಾರನೇ ಮಾಡೋಕ್ಕೆ ಹೊರಟಿದೆ. ಮಲ್ಲಮ್ಮನವರ ಒಂದು ಆದರ್ಶಗಳನ್ನು ಇಡೀ ಜಗತ್ತಿಗೆ